ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕಕ್ಕೆ ಒಂದು ಪುಟ್ಟ ದೇಶ ಎದುರು ಮಾತಾಡೋಕೆ ಸಾಧ್ಯನಾ? ನಮ್ಮ ತಂಟೆಗೆ ಬಂದ್ರೆ ಹುಷಾರ್, ಯುದ್ಧ ಮಾಡಬೇಕಾಗತ್ತೆ. ಹೀಗಂತ ಅಮೆರಿಕಾದಂತ ಸೂಪರ್ ಪವರ್ಗೆ ಎಚ್ಚರಿಕೆ ಕೊಡೋ ಧೈರ್ಯ ಯಾರಿಗಾದ್ರೂ ಇದೆಯಾ? ಇದೆ ಅಂತ ಪ್ರೂವ್ ಮಾಡಿದೆ ಯುರೋಪ್ನ ಪುಟಾಣಿ ದೇಶ. ಹೌದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಡೆನ್ಮಾರ್ಕ್ ದೇಶದ ನಡುವೆ ದೊಡ್ಡದೊಂದು ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಾರಣ ಒಂದು ಸಣ್ಣ ಮಂಜಿನ ದ್ವೀಪ ಗ್ರೀನ್ಲ್ಯಾಂಡ್. ಅಷ್ಟಕ್ಕೂ ಟ್ರಂಪ್ಗೆ ಈ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಪ್ರೀತಿಯಿಂದ ಕೊಡ್ತೀರಾ ಅಥವಾ ನಾವೇ ಕಸಿದುಕೊಳ್ಬೇಕಾ ಅಂತ ಅಮೆರಿಕ ಬೆದರಿಕೆ ಹಾಕ್ತಾ ಇರೋದು ಯಾಕೆ? ಈಗ ಗ್ರೀನ್ಲ್ಯಾಂಡ್ ಜನರಿಗೆ ಅಮೆರಿಕ ಕೊಡ್ತಾ ಇರುವ $1,00,000 ಆಫರ್ ಏನು? ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನೆಜುವೆಲಾ ಬಳಿಕ ಇದೀಗ ಗ್ರೀನ್ಲ್ಯಾಂಡ್ ದ್ವೀಪದ ಮೇಲೆ ಕಣ್ಣು ಹಾಕಿದ್ದಾರೆ. ಇದು ಮೊದಲೇನಲ್ಲ, 2019ರಲ್ಲೇ ಅವರು ಗ್ರೀನ್ಲ್ಯಾಂಡ್ ಅನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಆಗ ಡೆನ್ಮಾರ್ಕ್ ಅದನ್ನ ತಿರಸ್ಕರಿಸಿತ್ತು. ಈಗ ಕತೆ ಬೇರೆನೆ ತಿರುವು ಪಡ್ಕೊಂಡಿದೆ. ವೈಟ್ ಹೌಸ್ ನಲ್ಲಿ ಮಾತಾಡಿರುವ ಟ್ರಂಪ್, ನಾವು ಗ್ರೀನ್ಲ್ಯಾಂಡ್ ಅನ್ನ ಹೇಗಾದ್ರೂ ಸರಿ ಪಡ್ಕೋತೀವಿ, ಅವರು ಪ್ರೀತಿಯಿಂದ ಒಪ್ಕೊಂಡ್ರೆ ಸರಿ, ಇಲ್ಲದಿದ್ರೆ ಕಠಿಣ ಮಾರ್ಗವನ್ನ ಬಳಸಬೇಕಾಗತ್ತೆ ಅಂತ ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ಅಂದ್ರೆ ಮಾತುಕತೆ ಮೂಲಕ ಬಗೆಹರಿಯದೇ ಇದ್ರೆ ಮಿಲಿಟರಿ ಬಲ ಪ್ರದರ್ಶನ ಮಾಡಿಯಾದ್ರೂ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಗ್ರೀನ್ಲ್ಯಾಂಡ್ ಜನರಿಗೆ $1,00,000 ಬಂಪರ್ ಆಫರ್. ಶತಾಯ ಗತಾಯ ಗ್ರೀನ್ಲ್ಯಾಂಡ್ ಪಡೆದೇ ತೀರ್ಬೇಕು ಅಂತ ಹೊರಟಿರೋ ಅಮೆರಿಕ ಈಗ ಅಲ್ಲಿನ ಜನರನ್ನೇ ಖರೀದಿಸೋಕೆ ಹೊರಟಿದೆ. ರಾಯ್ಟರ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿರೋ ಪ್ರಕಾರ ಟ್ರಂಪ್ ಸರ್ಕಾರ ಗ್ರೀನ್ಲ್ಯಾಂಡ್ ಜನರಿಗೆ ನೇರವಾಗಿ ಹಣ ಕೊಟ್ಟು ಸೆಳೆಯೋ ಪ್ಲಾನ್ ಮಾಡ್ತಾ ಇದೆ. ಹೌದು, ಡೆನ್ಮಾರ್ಕ್ನಿಂದ ಬೇರ್ಪಟ್ಟು ಅಮೆರಿಕದ ಜೊತೆಗೆ ಸೇರಿಕೊಳ್ಳಲು ಗ್ರೀನ್ಲ್ಯಾಂಡ್ನ ಪ್ರತಿಯೊಬ್ಬ ನಾಗರಿಕನಿಗೂ $10,000ದಿಂದ $1,00,000 ಅಂದ್ರೆ ಸುಮಾರು $9 ಲಕ್ಷದಿಂದ $90 ಲಕ್ಷವರೆಗೆ ಒಂದೇ ಬಾರಿ ಹಣ ನೀಡೋದಿಕ್ಕೆ ಚರ್ಚೆ ನಡೀತಾ ಇದೆ. ಸ್ನೇಹಿತರೆ, ಗ್ರೀನ್ಲ್ಯಾಂಡ್ ಭೂಭಾಗ ಏನೋ ಸ್ವಲ್ಪ ದೊಡ್ಡದೇ ಇದ್ರೂ ಇಲ್ಲಿ ಇರೋದು ಮಾತ್ರ ಕೇವಲ 57,000 ಜನ. ಒಬ್ಬರಿಗೆ $1,00,000 ಕೊಟ್ಟರು ಒಟ್ಟು $6 ಬಿಲಿಯನ್ ಆಗುತ್ತೆ. ಅಮೆರಿಕದ ಬೊಕ್ಕಸಕ್ಕೆ ಇದೇನು ದೊಡ್ಡ ವಿಷಯವೇ ಅಲ್ಲ. ಈ ಮೂಲಕ ಅಲ್ಲಿನ ಜನರನ್ನ ಓಲೈಸಿ ಸ್ವಾತಂತ್ರ್ಯಕ್ಕೆ ಮತ ಹಾಕಿಸಿ ಆಮೇಲೆ ಅಮೆರಿಕದ ತೆಕ್ಕಿಗೆ ತೆಗೆದುಕೊಳ್ಳೋದು ಟ್ರಂಪ್ ತಂತ್ರ. ಇದಕ್ಕಾಗಿ ಕಾಂಪ್ಯಾಕ್ಟ್ ಆಫ್ ಫ್ರೀ ಅಸೋಸಿಯೇಷನ್ ಅಂದ್ರೆ ಕೋಫಾ ಅನ್ನೋ ಒಪ್ಪಂದ ಮಾಡಿಕೊಳ್ಳೋ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಒಪ್ಪಂದ ಆದ್ರೆ ಗ್ರೀನ್ಲ್ಯಾಂಡ್ ಜನರಿಗೆ ಅಮೆರಿಕದ ರಕ್ಷಣೆ, ಅಂಚೆ ಸೇವೆ ಸಿಗತ್ತೆ. ಬದಲಿಗೆ ಅಮೆರಿಕ ಅಲ್ಲಿ ತನ್ನ ಮಿಲಿಟರಿ ನೆಲೆ ಸ್ಥಾಪಿಸುತ್ತೆ. ಟ್ರಂಪ್ ಅವರ ಈ ಹಣದ ಆಮಿಷ ಮತ್ತು ಬೆದರಿಕೆ ಕೇಳಿ ಡೆನ್ಮಾರ್ಕ್ ಕೆಂಡಾಮಂಡಲವಾಗಿದೆ. ಗ್ರೀನ್ಲ್ಯಾಂಡ್ ಪ್ರಧಾನಿ ಜೆನ್ಸ್ ಫೆಡರಿಕ್ ನಿಲ್ಸನ್, ಸಾಕು ನಿಲ್ಸಿ, ಇನ್ನು ಮುಂದೆ ಅಮೆರಿಕದ ಈ ಹುಚ್ಚಾಟಗಳೆಲ್ಲ ನಡೆಯಲ್ಲ ಅಂತ ಫೇಸ್ಬುಕ್ನಲ್ಲಿ ಖಡಕ್ ಆಗಿ ಹೇಳಿದ್ದಾರೆ. ನಮ್ಮ ದೇಶ ಮಾರಾಟಕ್ಕಿಲ್ಲ ಅನ್ನೋದು ಅವರ ಸ್ಪಷ್ಟ ನಿಲುವು. ಡೆನ್ಮಾರ್ಕ್ ಸಂಸದ ರಾಸ್ಮಸ್ ಜಾರ್ಲೋ ಕೂಡ, ನಾವು ನಮ್ಮ 57,000 ಜನರನ್ನು ಅಮೆರಿಕನ್ನರಾಗಿ ಅಂತ ಮಾರಾಟ ಮಾಡಲು ಸಾಧ್ಯ ಇಲ್ಲ, ಅಮೆರಿಕ ಏನಾದರೂ ದಾಳಿ ಮಾಡಿದ್ರೆ ನಾವು ಹೋರಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ವಿಶೇಷ ಅಂದ್ರೆ ಈಗ ಇಡೀ ಯುರೋಪ್ ಡೆನ್ಮಾರ್ಕ್ ಪರ ನಿಂತಿದೆ. ಫ್ರಾನ್ಸ್, ಜರ್ಮನಿ, ಇಟಲಿ, ಬ್ರಿಟನ್ ಸೇರಿದಂತೆ ಪ್ರಮುಖ ದೇಶಗಳು ಜಂಟಿ ಹೇಳಿಕೆ ನೀಡಿ ಗ್ರೀನ್ಲ್ಯಾಂಡ್ ವಿಚಾರ ನಿರ್ಧರಿಸಬೇಕಿರೋದು ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಮಾತ್ರ, ಬೇರೆಯವರು ಮೂಗು ತೂರಿಸೋ ಹಾಗಿಲ್ಲ ಅಂತ ಟ್ರಂಪ್ಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿವೆ. ಸ್ನೇಹಿತರೆ, ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಇರೋದು ನ್ಯಾಟೋ ಒಪ್ಪಂದದ್ದು. ಅಮೆರಿಕ ಮತ್ತು ಡೆನ್ಮಾರ್ಕ್ ಎರಡೂ ಕೂಡ ನ್ಯಾಟೋ ಸದಸ್ಯ ರಾಷ್ಟ್ರಗಳು. ನ್ಯಾಟೋ ನಿಯಮ ಅಂದ್ರೆ ಆರ್ಟಿಕಲ್ 5 ಪ್ರಕಾರ ಯಾವುದೇ ಒಂದು ಸದಸ್ಯ ರಾಷ್ಟ್ರದ ಮೇಲೆ ದಾಳಿ ಆದ್ರೆ ಉಳಿದ ಎಲ್ಲ ರಾಷ್ಟ್ರಗಳು ಆ ದೇಶದ ರಕ್ಷಣೆಗೆ ಬರಬೇಕು. ಒಂದು ವೇಳೆ ಅಮೆರಿಕವೇ ಡೆನ್ಮಾರ್ಕ್ ಮೇಲೆ ದಾಳಿ ಮಾಡಿದ್ರೆ ಏನಾಗುತ್ತೆ? ಆಗ ಡೆನ್ಮಾರ್ಕ್ ರಕ್ಷಣೆಗೆ ಉಳಿದ ದೇಶಗಳು ಬರಬೇಕಾಗತ್ತೆ. ಇದು ನ್ಯಾಟೋ ಒಕ್ಕೂಟವನ್ನೇ ನಾಶ ಮಾಡುತ್ತೆ. ಸ್ವತಃ ಡೆನ್ಮಾರ್ಕ್ ಪ್ರಧಾನಿಯವರೇ ಇದು ನ್ಯಾಟೋದ ಅಂತ್ಯಕ್ಕೆ ಕಾರಣ ಆಗತ್ತೆ ಅಂತ ಎಚ್ಚರಿಸಿದ್ದಾರೆ. ಇತ್ತೀಚೆಗೆ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮೆಡುರೋ ಅವರನ್ನ ಅಮೆರಿಕ ಸೆರೆ ಹಿಡಿದಿತ್ತು. ಆ ಬಿಗ್ ಆಪರೇಷನ್ ಸಕ್ಸಸ್ ಆದ್ಮೇಲೆ
ಟ್ರಂಪ್ ಟೀಮ್ಗೆ ಈಗ ಎಲ್ಲಿಲ್ಲದ ಜೋಶ್ ಬಂದಿದೆ. ಅದೇ ಹುಮ್ಮಸ್ಸಿನಲ್ಲಿ ಈಗ ಗ್ರೀನ್ಲ್ಯಾಂಡ್ ಮಿಷನ್ ಕೈಗೆತ್ತಿಕೊಂಡಿದ್ದಾರೆ ಅಂತ ವೈಟ್ ಹೌಸ್ ಮೂಲಗಳು ಹೇಳ್ತಾ ಇವೆ. ಈಗ ನಿಮ್ಗೊಂದು ಪ್ರಶ್ನೆ ಕಾಡ್ತಾ ಇರಬಹುದು, ಆ ಮಂಜು ಮುಸುಕಿದ ನಾಡಿನ ಮೇಲೆ ಟ್ರಂಪ್ಗೆ ಯಾಕಿಷ್ಟು ಆಸಕ್ತಿ ಅಂತ. ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳಿದೆ. ಒಂದು, ಅಲ್ಲಿನ ಖನಿಜ ಸಂಪತ್ತು. ಗ್ರೀನ್ಲ್ಯಾಂಡ್ನಲ್ಲಿ ಅಪಾರ ಪ್ರಮಾಣದ ಬೆಲೆ ಬಾಳುವ ಖನಿಜಗಳಿವೆ. ಅಷ್ಟೇ ಅಲ್ಲ, ಯುರೇನಿಯಂ ಮತ್ತು ಕಬ್ಬಿಣದ ಅದಿರು ಇದೆ. ಈಗಾಗಲೇ ಹವಾಮಾನ ಬದಲಾವಣೆಯಿಂದ ಮಂಜು ಕರಗ್ತಾ ಇದೆ. ಹೀಗಾಗಿ ಇವುಗಳನ್ನು ತೆಗೆಯೋದು ಈಗ ತುಂಬಾನೇ ಸುಲಭ. ಹಾಗಾಗಿ ಸಂಪನ್ಮೂಲದಾಹಿ ಅಮೆರಿಕಾದ ಕಣ್ಣು ಈಗ ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. 2ನೇ ಕಾರಣ, ರಷ್ಯಾ ಮತ್ತು ಚೀನಾ. ಆರ್ಕ್ಟಿಕ್ ಪ್ರದೇಶದಲ್ಲಿ ರಷ್ಯಾ ಮತ್ತು ಚೀನಾದ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ. ನಾವೇನಾದ್ರೂ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳದಿದ್ರೆ ರಷ್ಯಾ ಅಥವಾ ಚೀನಾ ಅಲ್ಲಿ ಬಂದು ಕೂತ್ಕೋತಾರೆ. ಅದು ಅಮೆರಿಕಾದ ಭದ್ರತೆಗೆ ಅಪಾಯ ಅನ್ನೋದು ಟ್ರಂಪ್ ವಾದ. ಸದ್ಯಕ್ಕೆ ಯುರೋಪಿನ ನಾಯಕರು ಶಾಂತಿಯುತ ಮಾತುಕತೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದಿನ ವಾರ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರು ವಾಷಿಂಗ್ಟನ್ನಲ್ಲಿ ಡೆನ್ಮಾರ್ಕ್ ಸಚಿವರನ್ನ ಭೇಟಿ ಆಗಲಿದ್ದಾರೆ. ಅಲ್ಲಿ ಈ $1,00,000 ಆಫರ್ ಬಗ್ಗೆ ಚರ್ಚೆ ಆಗುತ್ತಾ ಅಥವಾ ಮತ್ತೆ ಬೆದರಿಕೆ ಹಾಕ್ತಾರಾ ಕಾದು ನೋಡಬೇಕಿದೆ. ಸದ್ಯಕ್ಕೆ ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕಾದ ರಕ್ಷಣಾ ವ್ಯವಸ್ಥೆ ಇದೆ. ಮೈನಿಂಗ್ ಮಾಡಲು ಒಪ್ಪಂದ ಕೂಡ ಇದೆ. ಹೀಗಿರಬೇಕಾದ್ರೆ ಯುದ್ಧದ ಅವಶ್ಯಕತೆ ಏನಿದೆ ಅಂತ ಡೆನ್ಮಾರ್ಕ್ ಪ್ರಶ್ನೆ ಮಾಡ್ತಾ ಇದೆ. ಸ್ನೇಹಿತರೆ, ನೀವೇ ಯೋಚನೆ ಮಾಡಿ. ಇವತ್ತಿನ ಕಾಲದಲ್ಲಿ ಒಂದು ದೇಶ ಇನ್ನೊಂದು ದೇಶವನ್ನ ಹೀಗೆ ಹಣ ಕೊಟ್ಟು ಕೊಂಡುಕೊಳ್ಳೋಕೆ ಅಥವಾ ಯುದ್ಧ ಮಾಡಿ ಕಿತ್ಕೊಳ್ಳೋದಿಕ್ಕೆ ಸಾಧ್ಯನಾ? ಟ್ರಂಪ್ ಅವರ ಈ ನಡೆ ಸರಿನಾ? ನಮ್ಮ ನೆಲ ಮಾರಾಟಕ್ಕಿಲ್ಲ ಅಂತ ಹೇಳ್ತಾ ಇರೋ ಡೆನ್ಮಾರ್ಕ್ ನಿರ್ಧಾರಕ್ಕೆ ನಿಮ್ಮ ಸಪೋರ್ಟ್ ಇದೆಯಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.